ಫ್ರೆಂಡ್ಸ, ಈಗ ನೋಡಿ ನಿಮಗೆ ಪಾನಿ ಹಾಕಿ ತೋರಿಸ್ತಾ ಇದ್ದೀನಿ. ಈ ಥರ ಪಾನಿ ಹಾಕೊಂಡು ತಿಂದುಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಪಾನಿಪುರಿ ಸಖತ್ತಾಗಿರುತ್ತೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಹಾಕಾಳಿ ಕೈ ರುಚಿನ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಇದು ಸ್ವಲ್ಪ ಹುಣಸೆ ಹುಳಿ ಹಾಕಿರೋದ್ರಿಂದ ನಿಮಗೆ ಹುಳಿ ಅನಿಸಿದರೆ ಖರ್ಜೂರ ಪೇಸ್ಟ್ ಮಾಡಿ ಹಾಕೋಬೋದು. ಇಲ್ಲಾಂದರೆ ಆರ್ಗ್ಯಾನಿಕ್ ಬೆಲ್ಲ ಸಿಗುತ್ತೆ ನೋಡಿ, ಬೆಲ್ಲ ಕೂಡ ಹಾಕೋಬೋದು. ಪಾನಿಪುರಿ ರೆಡಿ ಆಯ್ತು ನೋಡಿ. ಈಗ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರೋಂಥ ಪಾನಿಪುರಿ, ಹೊರಗಡೆ ಬೀದಿ ಬದಿಯಲ್ಲಿ ಸಿಗೋವಂಥ ಪಾನಿಪುರಿನೇ ನೋಡಿ. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ಫ್ರೆಂಡ್ಸ. ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ. ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ, ಪಾನಿಪುರಿ ಮಾಡಲಿಕ್ಕೆ ಬೇಕಾಗುವಂಥ ಪದಾರ್ಥವನ್ನು ಇಟ್ಕೊಂಡಿದ್ದೇನೆ. ಮೊದಲೇದಾಗಿ ನಾನು ಪಾನಿಪುರಿ ಮಾಡಲಿಕ್ಕೆ ಇಲ್ಲಿ ಒಂದು 4 ಆಲೂಗಡ್ಡೆ ಚಿಕ್ಕದು ಬೇಯಿಸಿ ಸಿಪ್ಪೆ ತೆಗೆದು ಇಟ್ಟಿದ್ದೇನೆ. ಇದಕ್ಕೆ ಸ್ವಲ್ಪ ಪುದೀನ ಕೂಡ ತೊಗೊಂಡಿದ್ದೇನೆ. ಇಲ್ಲಿ ಫ್ರೆಶ್ ಪುದೀನ ಇದೆ. ಮತ್ತು ಬಟಾಣಿ ಕೂಡ ಬೇಯಿಸಿ ಇಟ್ಟಿದ್ದೇನೆ. ನೋಡಿ, ಈ ಥರ ಬೇಯಿಸಿ ಇಟ್ಕೊಂಡಿದ್ದೇನೆ. ಪುರಿ ತೊಗೊಂಡಿದ್ದೇನೆ ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕೆ. ಸ್ವಲ್ಪ ಸೇವು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ. ಹುಣಸೆ ಹುಳಿ ರಸ ತೊಗೊಂಡಿದ್ದೇನೆ ಸ್ವಲ್ಪ. ಮತ್ತು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೇನೆ. ಕಾಯಿ ಮೆಣಸು, ಇಲ್ಲಿ ಗರಂ ಮಸಾಲೆ ತೊಗೊಂಡಿದ್ದೇನೆ. ಇಲ್ಲಿ ಮ್ಯಾಂಗೋ ಪೌಡರ್ ಕೂಡ ತೊಗೊಂಡಿದ್ದೀನಿ. ಇಲ್ಲಿ ಚಾಟ್ ಮಸಾಲೆ ಇದೆ. ಇಲ್ಲಿ ಪಾನಿಪುರಿ ಮಸಾಲೆ ಇದೆ. ಇಷ್ಟಿದ್ರೆ ನಾವು ಮಾಡ್ಬೋದು. ಹೇಗೆ ಅಂಥೇಳಿ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಕಾಯಿ ಮೆಣಸು ಕೂಡ ಹಾಕ್ತಾಯಿದ್ದೀನಿ ನಾನು ಇದಕ್ಕೆ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಎಷ್ಟು ತೊಗೊಂಡಿದ್ದೀನಿ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಹಾಕಿದ್ದೇನೆ. ಪುದೀನ ಕೂಡ ಹಾಕ್ತಾಯಿದ್ದೀನಿ ನೋಡಿ, ಪುದೀನ ಇದಕ್ಕೆ. ಮತ್ತು ಸ್ವಲ್ಪ ಉಪ್ಪು ಹಾಕ್ತೇನೆ. ಉಪ್ಪು ಯಾಕೆ ಹಾಕಬೇಕಪ್ಪ ಅಂದರೆ ಸ್ವಲ್ಪ ಗ್ರೀನಾಗಿ ಉಳಿಯುತ್ತೆ. ನಾನು ಜಾಸ್ತಿ ಕ್ವಾಲಿಟಿಯಲ್ಲಿ ತೊಗೊಂಡಿದ್ದೀನಿ. ಸ್ವಲ್ಪ ಎತ್ತಿಡ್ತೇನೆ. ಫ್ರಿಜ್ಜಲ್ಲಿ ಯಾವಾಗ ಬೇಕಾದಾಗಾದರೂ ಮಾಡಲಿಕ್ಕಾಗುತ್ತೆ. ಈಗ ಇದನ್ನು ಸ್ವಲ್ಪ ಇದಕ್ಕೆ ನೀರು ಹಾಕಿ ನುಣ್ಣಗೆ ರುಬ್ಕೊಂಬರ್ತೇನೆ. ನೋಡಿ, ಈ ಥರ ನಾನು ನೀರು ಹಾಕಿ ರುಬ್ಕೊಂಬಂದಿದ್ದೇನೆ. ಈಗ ಮಾಡ್ತೀನಿ. ಇಲ್ಲಿ ನೋಡಿ, ಒಂದು ಚರಿಗೆಗೆ ನಾನು 2 ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಇದನ್ನು ಹಾಕ್ತಾಯಿದ್ದೀನಿ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಕಾಯಿ ಮೆಣಸು, ಸ್ವಲ್ಪ ಉಪ್ಪು. ಇದಕ್ಕೆ ಈಗ ನಾನು 1 ಚರಿಗೆಯಷ್ಟು ನೀರನ್ನು ಸೇರಿಸ್ಕೊತೇನೆ ನೋಡಿ. ಇಲ್ಲಿ 1 ಚರಿಗೆ ನೀರಿಗೆ ನಾನು ಇಷ್ಟನ್ನು ಹಾಕಿದ್ದೇನೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಅದಕ್ಕೂ ಸ್ವಲ್ಪ ಹಾಕಿರ್ತೀವಿ. ಸ್ವಲ್ಪ ಉಪ್ಪನ್ನು ನಾನಿಲ್ಲಿ ಸೇರಿಸಿದ್ದೇನೆ. ಈಗ ಇದಕ್ಕೀಗ ಚಾಟ್ ಮಸಾಲೆ ಕೂಡ ಹಾಕ್ತಾಯಿದ್ದೀನಿ ನಾನು. ಚಾಟ್ ಮಸಾಲೆ ನೋಡಿ, ಚಾಟ್ ಮಸಾಲೆ 1 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ನೋಡಿ. ಪಾನಿಪುರಿ ಮಸಾಲನೂ 1 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ನೋಡಿ. ನಾನು ಮ್ಯಾಂಗೋ ಪೌಡರ್ನ 3/4 ಟೇಬಲ್ ಸ್ಪೂನಷ್ಟು, ಯಾಕಂದರೆ ಹುಣಸೆ ಹುಳಿ ಯೂಸ್ ಮಾಡ್ತಿರೋದ್ರಿಂದ ಮ್ಯಾಂಗೋ ಪೌಡರ್ನ ಸ್ವಲ್ಪ ಯೂಸ್ ಮಾಡಿದ್ದೇನೆ. ಇಲ್ಲಿ ಗರಂ ಮಸಾಲೆ ಕೂಡ ಹಾಕ್ತೀನಿ ನೋಡಿ. ಗರಂ ಮಸಾಲೆ 1/4 ಟೀ ಸ್ಪೂನಷ್ಟು ಸಾಕು. ಇಷ್ಟೇ ನಾನು ಹಾಕಿರೋದು. ಗರಂ ಮಸಾಲೆ ಬೇಕಾದರೆ ಹಾಕ್ಕೊಳ್ಳಿ, ಬೇಡಾದರೆ ಬಿಡಿ. ಈಗ ಇದನ್ನು ನೋಡಿ ಚೆನ್ನಾಗಿ ಒಂದು ಸತಿ ಇಲ್ಲಿ ನಾನು ತಿರುಗಿಸ್ಕೊಂಡ್ಬಿಡ್ತೇನೆ. ಏನೋ ಇದರಲ್ಲಿ ಏನಾದರೂ ಗಂಟುಗಳಿದ್ರೆ ಸೋದಿಸ್ಕೋಬೋದು. ನೀವು ಸೋದಿಸ್ಕೊಳ್ಳೋದು ನನ್ನವರು. ನಾನಿಲ್ಲಿ ಸೋದಿಸಿಲ್ಲ. ಇದಕ್ಕೆ ಹುಣಸೆ ಹುಳಿ ಕೂಡ ಹಾಕ್ತಾಯಿದ್ದೀನಿ ನೋಡಿ, ಹುಣಸೆ ಹುಳಿ ಕೂಡ ಹಾಕಿದೆ. ಈಗ ನೀವು ಇದಕ್ಕೆ ಉಪ್ಪು ಖಾರ ಕೂಡ ಚೆಕ್ ಮಾಡ್ಕೋಬೋದು ನೋಡಿ. ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಸ್ವಲ್ಪ ಹಾಕಿದೆ. ಇದು ಮೇಲ್ಗಡೆ ಹಾಕೊಳ್ಳೋದ್ರೆ ಹಾಕ್ಕೊಳ್ಳಿ. ಸ್ವಲ್ಪ ನಾನು ಈರುಳ್ಳಿ ಕೂಡ ಹಾಕ್ತೀನಿ ನೋಡಿ ಇದಕ್ಕೆ. ನೋಡಿ, ಈ ಥರ ಆಯಿತು ಪಾನಿ. ಈಗ ನಮ್ಮದು ಪಾನಿ ರೆಡಿ ಆಯಿತು. ಇನ್ನು ಸ್ಟಫಿಂಗ್ ರೆಡಿ ಮಾಡ್ಕೊತೇನೆ ಫ್ರೆಂಡ್ಸ. ನಾನು ಪಾನಿಪುರಿ ರೆಡಿ ಮಾಡ್ಕೊಂಡೆಲ್ಲ. ಈಗ ನೋಡಿ, ಇಲ್ಲಿ ಆಲೂಗಡ್ಡೆ ತೊಗೊಂಡಿದ್ನೆಲ್ಲ, ಏನು ಸಿಪ್ಪೆ ತೆಗೆದಿಟ್ಟಿದ್ನೆಲ್ಲ, ಇದನ್ನೆಲ್ಲ ಈಗ ಪುಡಿ ಮಾಡ್ಕೊಂಡ್ಬಿಡ್ತೇನೆ ನೋಡಿ. ಆಲೂಗಡ್ಡೆ ಕೂಡ ಪುಡಿ ಮಾಡ್ಕೊಂಡೆಲ್ಲ. ಈಗ ಬೇಯಿಸಿಟ್ಟಿರೋಂಥ ಬಟಾಣಿನ ನಾನು ಎಲ್ಲವನ್ನು ಇದಕ್ಕೆ ಹಾಕೊಂಡ್ಬಿಡ್ತೇನೆ ನೋಡಿ. ನಾನು ಪುದೀನದು ಇದೇ ಚಟ್ನಿ ಮಾಡಿದ್ನೆಲ್ಲ ಗ್ರೀನ್ ಕಲರ್ದು, ಆ ಚಟ್ನಿ ಕೂಡ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಚಟ್ನಿ ಕೂಡ ಹಾಕ್ತಾಯಿದ್ದೀನಿ ನೋಡಿ. ಚಟ್ನಿ ಹಾಕಬೇಕು, ಚೆನ್ನಾಗಿರುತ್ತೆ, ಪರಿಮಳ ಕೂಡ ಬರುತ್ತೆ. ನಾನಿಲ್ಲಿ ಚಾಟ್ ಮಸಾಲೆ ಹಾಕ್ತೇನೆ. 1 ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲೆ ಹಾಕಿದೆ. ಈಗ ಸ್ವಲ್ಪ ಪುಡಿ ಉಪ್ಪು ಹಾಕ್ತೇನೆ. ಇದಕ್ಕೆ ಎಷ್ಟು ಬೇಕು ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಇಲ್ಲಿ ಪುಡಿ ಉಪ್ಪನ್ನು ನಾನು ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಸ್ವಲ್ಪ ಇದರಲ್ಲಿ ಕೂಡ ಈರುಳ್ಳಿ ಹಾಕ್ತೇನೆ ನೋಡಿ.
ಸ್ವಲ್ಪ ಹಾಕ್ತೀನಿ. ಇಲ್ಲಾಂದರೆ ನೀವು ಎಲ್ಲವನ್ನು ಇದರಲ್ಲೇ ಈರುಳ್ಳಿ ಹಾಕೋಬೋದು, ಮೇಲ್ಗಡೆ ಹಾಕುವಂಥ ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್. ಪಾನಿಪುರಿಯಲ್ಲಿ ಇದರೊಳಗಡೆ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿರುತ್ತೆ ನೋಡಿ. ಇದನ್ನು ನಾನೀಗ ಚೆನ್ನಾಗಿ ಎಲ್ಲವನ್ನು ಈ ಥರ ಒಂದು ಥರ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ. ಸ್ಟಫಿಂಗ್ ಕೂಡ ರೆಡಿ ಆಯಿತು. ಈಗ ಪಾನಿ ಒಂದು ಕರೆದ್ರೆ ಪುರಿ ಒಂದು ಕರೆದು ಬಿಡ್ತೇನೆ, ತೋರಿಸ್ತೇನೆ ನೋಡಿ. ಇಲ್ಲಿ ಎಣ್ಣೆ ಕೂಡ ಕಾಯಲಿಕ್ಕೆ ಇಟ್ಟಿದ್ದೇನೆ ನಾನು, ಎಣ್ಣೆ ಕೂಡ ಕಾದಿದೆ. ನೋಡ್ತೀನಿ ಒಂದು ಪೂರಿ ಹಾಕಿ ನೋಡಿ. ಎಣ್ಣೆ ಕೂಡ ಕಾದಿದೆ ಚೆನ್ನಾಗಿ. ನೋಡಿ ಎಷ್ಟು ಎಣ್ಣೆ ಕಾದ್ರೆ ಮಾತ್ರ ಈ ಥರ ಪೂರಿ ಉಬ್ಬಿ ಬರುತ್ತೆ ನೋಡಿ. ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ನಾನು ಇನ್ನೊಂದಿಷ್ಟು ಇದಕ್ಕೆ ಪೂರಿಗಳನ್ನು ಹಾಕ್ತೇನೆ. ಯಾವಾಗಲೂ ಪೂರಿ ಮೇಲೆ ಈ ಥರ ನಾವು ಮಾಡಬೇಕು. ಪೂರಿ ಉಬ್ಬುತ್ತಾ ನೋಡಿ, ಎಷ್ಟು ದೊಡ್ಡದಾಯ್ತು ನೋಡಿ ಇದು. ಈಗ ತಗೊಂಡ್ಬಿಡ್ತೇನೆ. ಇಲ್ಲೊಂದು ಸ್ವಲ್ಪ ಹಾಕ್ತೇನೆ ಒಂದು ಪ್ಲೇಟಿಗೆ ನೋಡಿ. ಒಂದು ಸ್ವಲ್ಪ ಈ ಥರ ಮಾಡಬೇಕು, ಆ ಕಡೆ ಈ ಕಡೆ ಚೆನ್ನಾಗಿ ಪೂರಿ ಎಲ್ಲ ಉಬ್ಬಿ ಬರ್ತಾವೆ ಫ್ರೆಂಡ್ಸ್. ಆವಾಗಲೇ ನಿಮಗೆ ಬೇಕಾಗುವಂಥ ಪದಾರ್ಥದಲ್ಲಿ ನಾನು ಎಣ್ಣೆ ತೋರಿಸಿರಲಿಲ್ಲ, ಸ್ವಲ್ಪ ಸೈಡ್ ಎತ್ತಿಟ್ಟಿದ್ದೆ, ಉಳಿದಿತ್ತು, ಸಾರಿ ನೋಡಿ. ನಮ್ಮದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾಂಕಾಳಿ ಕೈ ರುಚಿನ ಪ್ಲೀಸ ವಿಡಿಯೋ ನೋಡಿ ಹಾಗೆ ಬೇಡಿ, ಲೈಕ್ ಕೂಡ ಮಾಡಿ. ಮತ್ತು ಏನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ನೋಡಿ. ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಾವಲ್ಲ. ಇದು ಪೂರಿ ಮಾಡೋದು ಕೂಡ ನಾನು ಒಂದು ರೆಸಿಪಿ ಹಾಕ್ತೇನೆ ನಿಮಗೆ. ಇದು ರೆಡಿಮೇಡ್ ಪೂರಿ ಇರೋದ್ರಿಂದ ನೋಡಿ. ಈಗ ಪೂರಿ ಕೂಡ ರೆಡಿ ಇದು, ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ. ಪಾನಿಪುರಿ ಕೂಡ ಕರ್ಕೊಂಡಿಟ್ಕೊಂಡೆ. ಈ ಥರ ಇಲ್ಲಿ ಮಿಡ್ಲಲ್ಲಿ ಈ ಥರ ನಾವು ಹೊಟ್ಟೆ ಮಾಡಬೇಕು. ಪುರಿ ಹಾಕಲಿ ಇದರಲ್ಲಿ ಪಾನಿಪುರಿ ಮತ್ತು ಸ್ಟಫಿಂಗ್ ಹಾಕಲಿಕ್ಕೆ ಈ ಥರ ನೋಡಿ. ಅದು ಹೊಟ್ಟೆ ಆಗುತ್ತೆ ಚೆನ್ನಾಗಿ. ಇದೆಲ್ಲ ಹೊಟ್ಟೆ ಮಾಡಿ ಇಡ್ತೇನೆ ನಾನೀಗ ನೋಡಿ ಫ್ರೆಂಡ್ಸ. ಎಲ್ಲವನ್ನು ನಾನಿಲ್ಲಿ ಮಿಡ್ಲಲ್ಲಿ ತೂತು ಮಾಡಿದ್ನೆಲ್ಲ ಅದರೊಳಗಡೆ ಸ್ಟಫಿಂಗ್ ಹಾಕ್ತೀನಿ ನೋಡಿ. ಈ ಥರ ಚೆನ್ನಾಗಿ ನೀವು ಎಷ್ಟು ಬೇಕಷ್ಟು ಸ್ಟಫಿಂಗ್ ಹಾಕ್ಕೋಬೋದು ನೋಡಿ. ಈ ಥರ ತೊಗೊಂಡು ಸ್ಟಫಿಂಗ್ ಹಾಕ್ಕೋಬೋದು. ಎಲ್ಲದಕ್ಕೂ ಹಾಕಿಟ್ಕೋತೀನಿ ನೋಡಿ. ಈಗ ನಾನು ಪಾನಿಪುರಿಗೆಲ್ಲ ಸ್ಟಫಿಂಗ್ ಹಾಕಿದೆ. ಈಗ ಸ್ವಲ್ಪ ಸ್ವಲ್ಪ ಸೇವ್ ಹಾಕೋತೀನಿ. ನಿಮ್ಮ ಮನೆಯಲ್ಲಿ ಕ್ಯಾರೆಟ್ ಇದ್ದರೆ ಕ್ಯಾರೆಟ್ ತುರಿ ಸಹ ಹಾಕ್ಕೋಬೋದು. ಹೊರಗಡೆ ತಿನ್ನೋಕ್ಕಿಂತ ಮನೆಯಲ್ಲಿ ಈ ಥರ ನಾವು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಹೋಗಿ ಏನೇನು ಹಾಕಿರ್ತಾರೆ ಅನ್ನೋದು ಸಹ ಗೊತ್ತಿರಲ್ಲ. ಅಲ್ಲಿ ಹೋಗಿ ನಾವು ಏನೇನು ಹೇಳ್ಕೊಂಡು ತಿನ್ನಬೇಕಾಗತ್ತೆ. ಅದಕ್ಕಾಗಿ ಮನೆಯಲ್ಲೇ ಈ ಥರ ನೀವು ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ನೋಡಿ. ಈ ಥರ ನಾನೆಲ್ಲವನ್ನು ಈಗ ಮಕ್ಕಳಿಗಂತೂ ಮಾಡಿಕೊಟ್ರೆ ಹೊರಗಡೆನೇ ತಿನ್ನಲ್ಲ. ಇದಕ್ಕೀಗ ಪಾನಿ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ. ಈಗ ನೋಡಿ ನಿಮಗೆ ಪಾನಿ ಹಾಕಿ ತೋರಿಸ್ತಾ ಇದ್ದೀನಿ. ಈ ಥರ ಪಾನಿ ಹಾಕೊಂಡು ತಿಂದುಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಪಾನಿಪುರಿ ಸಖತ್ತಾಗಿರುತ್ತೆ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾಂಕಾಳಿ ಕೈ ರುಚಿನ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು. ನಿಮಗೆ ಇದು ಸ್ವಲ್ಪ ಹುಣಸೆನ ಹುಳಿ ಹಾಕಿರೋದ್ರಿಂದ ನಿಮಗೆ ಹುಳಿ ಅನಿಸಿದರೆ ಖರ್ಜೂರ ಪೇಸ್ಟ್ ಮಾಡಿ ಹಾಕ್ಕೋಬೋದು. ಇಲ್ಲಾಂದರೆ ಆರ್ಗ್ಯಾನಿಕ್ ಬೆಲ್ಲ ಸಿಗುತ್ತೆ ನೋಡಿ, ಬೆಲ್ಲ ಕೂಡ ಹಾಕ್ಕೋಬೋದು. ಪಾನಿಪುರಿ ರೆಡಿ ಆಯ್ತು ನೋಡಿ. ಈಗ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರೋಂಥ ಪಾನಿಪುರಿ, ಹೊರಗಡೆ ಬೀದಿ ಬದಿಯಲ್ಲಿ ಸಿಗುವಂಥ ಪಾನಿಪುರಿನೇ ನೋಡಿ. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ಫ್ರೆಂಡ್ಸ. ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ. ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.